ಮ್ಯಾಟ್ ಬ್ಲ್ಯಾಕ್. ಸೊ ಇದು ಫೋಲ್ಡಬಲ್, ಲಾಂಚ್ ಕಂಟ್ರೋಲ್ ಮಾಡೋದಕ್ಕೆ ಸ್ಕ್ವಾಟ್ ಆಗುತ್ತೆ ಗಾಡಿ. ಹಿಂಗೆ ಇಡೀ ಕಂಟ್ರಿಲೇ 2 ಬೈಕ್ ಇರೋದು ಇದು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಟಿವಿ ಇನ್ ಕನ್ನಡ. ಸಮಯ ಆಗಿದೆ ಬೆಳಗ್ಗಿನ ಜಾವ 5:15. ಸೊ ವಾರ್ಮ್ ಅಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿಲ್ ಸರ್ಕ್ಯುಲೇಷನ್ ಎಸ್ಪೆಷಲಿ ಫಸ್ಟ್ 1000 ಕಿಲೋಮೀಟರ್ಸಲ್ಲಿ. ಫೋನ್ ಆಲ್ರೆಡಿ ಕನೆಕ್ಟ್ ಮಾಡಿದ್ದೀನಿ ನಮ್ಮ ಸೂಪರ್ ಡ್ಯೂಕ್ಗೆ. ಕಾರ್ಡನ್ನು ಕನೆಕ್ಟ್ ಮಾಡಿಬಿಡೋಣ. ಸೊ ಫೋನಲ್ಲಿ ನಮ್ಮ ಸೂಪರ್ ಡ್ಯೂಕು ಮತ್ತು ಕಾರ್ಡೋ ಎರಡೂ ಕನೆಕ್ಟ್ ಆಗಿದೆ. ಈಗ ಪೇರಿಂಗ್ ಮೋಡ್ಗೆ ಹೋಗ್ಬಿಟ್ಟು ಮೊಬೈಲ್ ಫೋನ್ 2 ಕನೆಕ್ಟ್ ಮಾಡಬೇಕು. ಸೊ ಸೂಪರ್ ಡ್ಯೂಕಲ್ಲಿ ಆಪ್ಷನ್ ಇದೆ, ಜಸ್ಟ್ ಹೆಲ್ಮೆಟ್ಟು ಕನೆಕ್ಟ್ ಮಾಡ್ಬೋದು ನೀವು. ಅಂದರೆ ಫೋನು ಹೆಲ್ಮೆಟಿಗೆಲ್ಲ ಸಪ್ರೇಟ್ ಇದೆ ಕನೆಕ್ಟಿವಿಟಿ. ಬ್ಲೂಟೂತ್ ಆನ್ ಆಫ್ ಮಾಡ್ಬೋದು. ಫೋನ್ ಕನೆಕ್ಟ್ ಆಗಿದೆ. ರೈಡರ್ಸ್ ಹೆಡ್ಸೆಟ್ ನೋಡಿ ಇದು. ನ್ಯೂ ಪೇರಿಂಗ್ ಮಾಡೋಕ್ಕೆ ಮುಂಚೆ ಪೇರಿಂಗ್ ಆನ್ ಮಾಡೋಣ. ಮೊಬೈಲ್ ಫೋನ್ 2 ಕಾರ್ಡಲ್ಲಿ 2 ಡಿವೈಸ್ ಕನೆಕ್ಟ್ ಮಾಡ್ಬೋದು. ಸೊ ಇವಾಗ ಇಲ್ಲಿ ಕಾರ್ಡೋ ತೋರಿಸ್ಬೇಕು ನನಗೆ ಹೆಡ್ಸೆಟ್ಟು. ಪ್ಯಾಕ್ ಟಾಕ್ ಬೋಲ್ಡ್ ಆಗೋಯ್ತು. ಇವಾಗ ಫೋನು ಹೆಲ್ಮೆಟ್ಟು ಎರಡೂ ಕನೆಕ್ಟ್ ಆಗಿದೆ ಗಾಡಿಗೆ. ಸೊ ನಾನು ಎಲ್ಲ ಸ್ವಿಚ್ಚಲ್ಲೇ ಕಾಲು ಗೀಲೆಲ್ಲ ಅಟೆಂಡ್ ಮಾಡ್ಬೋದು. ಸೇಮ್ ನಮ್ಮ GSAಲ್ಲಿ ಇತ್ತಲ್ಲ ಅದೇ ಥರನೇ. ಸೊ ಇವತ್ತು ಲೈಟಿಂಗ್ದು ಗೊತ್ತಾಗತ್ತೆ. ನೆನ್ನೆ ನೈಟ್ ಕೂಡ ಓಡಿಸಿದೆ ಕತ್ಲಲ್ಲಿ. ಸಾಕಾದಾಗಿದೆ ಗುರು ಲೈಟಿಂಗ್ ಇದ್ರದ್ದು ನೋಡಿ. ಇದು ಲೋ ಬೀಮಲ್ಲಿ ಇರೋದು ಇವಾಗ. ಹೈ ಬೀಮು, ಇದು ಹೈ ಬೀಮ್. 2 ಪ್ರೊಜೆಕ್ಟರು ಸಪ್ರೇಟು ಚೆನ್ನಾಗಿದೆ. ಸೊ ಇವತ್ತು ಯಾವ ಗಾಡಿ ನೋಡೋಕೆ ಹೋಗ್ತಾ ಇದ್ದೀವಿ ಏನು ಎತ್ತ ಆಲ್ರೆಡಿ ನೋಡಿದ್ದೀರಾ ಟೈಟಲ್ಲು ತಮ್ಮನೇನಲ್ಲಿ. ದ ಸೂಪರ್ ಡ್ಯೂಕ್ 1390R EVO. ಸೊ ಆ EVO ಅನ್ನೋ ಒಂದು ವರ್ಡ್ ಎಕ್ಸ್ಟ್ರಾ ಗಾಡಿಗೆ ಅಷ್ಟೇ, ಇನ್ನೇನಿಲ್ಲ. ಎಲ್ಲ ಸೇಮ್ ಟು ಸೇಮ್ ಈ ಗಾಡಿನೇ. ಅದೂ ಸಸ್ಪೆನ್ಷನ್ ಮಾತ್ರ ಸೆಮಿ ಆ್ಯಕ್ಟಿವ್ ಟೆಕ್ನಾಲಜಿ WP SAT ಅದನ್ನು ಮಾಡಿದ್ದಾರೆ. ಬಿಟ್ಟರೆ ಇನ್ನೆಲ್ಲ ಸೇಮೆ. ನನ್ನ ಕೇಳಿದ್ರೆ EVOಗೆ ಓಲಿನ್ಸ್ ಎಲೆಕ್ಟ್ರಾನಿಕ್ ಕೊಟ್ಟಿರಬೇಕಾಗಿತ್ತು, ಇನ್ನೂ ಚೆನ್ನಾಗಿರ್ತಾಯಿತ್ತು ಆ್ಯಕ್ಚುಲಿ. ಸೊ ಯೂಶ್ವಲಿ ಎಲ್ಲ ಬ್ರ್ಯಾಂಡವರು ಅದನ್ನೇ ಮಾಡೋದು. ಅವರ ಟಾಪ್ ಸ್ಪೆಕ್ ಮಾಡಲ್ಗೆ ಓಲಿನ್ ಸಸ್ಪೆನ್ಷನ್ ಕೊಡ್ತಾರೆ. ಇವಾಗ ನಮ್ಮ ಫೈರ್ ಬ್ಲೇಡ್ SP, ಆಮೇಲೆ R1Mಲ್ಲೂ ಅಷ್ಟೇ ಓಲಿನ್ಸ್ ಎಲೆಕ್ಟ್ರಾನಿಕ್ ಇತ್ತು. ಆಮೇಲೆ ನಮ್ಮ ಟೋನೋ ಫ್ಯಾಕ್ಟ್ರಿ ಕೂಡ ಅಷ್ಟೇ ಓಲಿನ್ಸ್ ಎಲೆಕ್ಟ್ರಾನಿಕ್ ಇದ್ದಿದ್ದು. ಅಂದರೆ ನನ್ನ ಹತ್ರ ಇದ್ದಿದ್ದು ಮಾಡಲಲ್ಲಿ ಎಲೆಕ್ಟ್ರಾನಿಕ್ ಇರಲಿಲ್ಲ, ಓಲಿನ್ಸ್ ಮ್ಯಾನ್ಯಲ್ ಇತ್ತು. ಈಗ ಬರೋ ಮಾಡಲೆಲ್ಲ ಟೋನೋ ಫ್ಯಾಕ್ಟ್ರಿ, ಅಪ್ರಿಲಿ RSV4 ಫ್ಯಾಕ್ಟ್ರಿ, ಅದರಲ್ಲೆಲ್ಲ ಓಲಿನ್ಸ್ ಎಲೆಕ್ಟ್ರಾನಿಕ್ ಬರುತ್ತೆ, ಸ್ಮಾರ್ಟ್ EC. ಸೊ ಅವರ ಫ್ಲ್ಯಾಗ್ಶಿಪ್ ಮಾಡಲ್ಗೆ ಯಾವತ್ತಿದ್ರೂ ಫ್ಲ್ಯಾಗ್ಶಿಪ್ ಸಸ್ಪೆನ್ಷನ್ನೇ ಯೂಸ್ ಮಾಡ್ತಾರೆ ಎಲ್ಲ ಬ್ರ್ಯಾಂಡವರು. ಬಟ್ KTM ಅವ್ರು ಮಾತ್ರ WPನೇ. ಅವ್ರು ಬೇರೆ ಏನು ಯೂಸ್ ಮಾಡಲ್ಲ. ಅವ್ರು ಶೋವನ್ನು ಯೂಸ್ ಮಾಡಲ್ಲ, ಬೇರೆ ಯಾವುದು ಯೂಸ್ ಮಾಡಲ್ಲ. WP ಆಲ್ವೇಸ್. ಸೊ WPನಲ್ಲೇ ಅವ್ರದ್ದು ಮ್ಯಾನ್ಯಲ್ಲು ಎಲೆಕ್ಟ್ರಾನಿಕ್ ಎರಡೂ ಇದೆ. EVOಗೆ ಎಲೆಕ್ಟ್ರಾನಿಕ್ ಕೊಟ್ಟವ್ರೆ, ಇದಕ್ಕೆ ಮ್ಯಾನ್ಯಲ್ ಕೊಟ್ಟವ್ರೆ. ಇನ್ಫ್ಯಾಕ್ಟ್ ನಿಮಗೆ ಪ್ಯೂರ್ ಟ್ರ್ಯಾಕ್ ರೈಡಿಂಗ್ ಮಾಡ್ತೀರಾ ನೀವು ಅಂದರೆ ಯಾರೂ ಎಲೆಕ್ಟ್ರಾನಿಕ್ ತೊಗೊಳ್ಳಲ್ಲ. ಯಾಕಂದರೆ ಎಲೆಕ್ಟ್ರಾನಿಕ್ಕು ಸ್ವಲ್ಪ ಕಾಂಪ್ಲಿಕೇಟೆಡು. ಅದು ಫಿಕ್ಸೆಡ್ ಸೆಟ್ಟಿಂಗ್ಸು ಮಾಡಿದ್ರೂ ಅದು ಡೈನಮಿಕ್ ವೇರಿಯಬಲ್ ಇರುತ್ತೆ ಸ್ವಲ್ಪ. ಸೊ ತುಂಬ ಜನ ಟ್ರ್ಯಾಕ್ ರೈಡರ್ಸ್ ಹೇಳೋದು ಕೇಳಿದ್ದೀನಿ ನಾನು, ಗೋ ಫಾರ್ ಮ್ಯಾನ್ಯಲ್ ಅಂತ. ಅವ್ರು ಯಾರು ಎಲೆಕ್ಟ್ರಾನಿಕ್ ಯೂಸೇ ಮಾಡಲ್ಲ. ಆಮೇಲೆ ಕಾಂಪಿಟೇಷನ್ ಯೂಸ್ಗಳಲ್ಲಿ ಎಲೆಕ್ಟ್ರಾನಿಕ್ ಅಲೌಡ್ ಇಲ್ಲ, ಓನ್ಲಿ ಮ್ಯಾನ್ಯಲ್. ಸೊ ಎಲೆಕ್ಟ್ರಾನಿಕ್ಕು ನಮಗೆ ಸ್ಟ್ರೀಟ್ಸ್ಗೆ ತುಂಬ ಯೂಸ್ ಆಗುತ್ತೆ. ಅಂದರೆ ಈ ಥರ ರೋಡ್ ರೈಡಿಂಗಿಗೆ ಸಖತ್ ಯೂಸ್ ಆಗುತ್ತೆ. ಯಾಕಂದರೆ ಬೇಗ ಚೇಂಜ್ ಮಾಡ್ಕೋಬೋದು. ಪ್ರೀಲೋಡು, ರಿಬೌಂಡು, ಕಂಪ್ರೆಷನ್ ಎಲ್ಲ ಆಟೋಮೆಟಿಕ್ ಅದೇ ಸೆಟ್ ಮಾಡ್ಕೋತಾ ಇರುತ್ತೆ ರೋಡ್ ಹೆಂಗಿದೆ ಅದ್ರ ತಕ್ಕಂಗೆ. ಸೊ ರೋಡ್ ರೈಡರ್ಸ್ಗೆ ತುಂಬ ಅಡ್ವಾಂಟೇಜು. ಬಟ್ ಟ್ರ್ಯಾಕ್ ರೈಡರ್ಸ್ಗೆ ಎನಿ ಡೇ ಮ್ಯಾನ್ಯಲ್ಲೇ ಅಡ್ವಾಂಟೇಜು ಎಲೆಕ್ಟ್ರಾನಿಕ್ಗಿಂತ. ಸೊ ಬನ್ನಿ, ಇನ್ನೂ ಗಾಡಿನೇ ನೋಡಿಲ್ಲ ನಾವು. ಆಲ್ರೆಡಿ ಶುರು ಹಚ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಂದೇ ಬಿಟ್ವಿ ಮೀಟಪ್ ಲೊಕೇಶನ್ಗೆ, ST ಮಾಲ್ ಆಪೋಸಿಟ್ಟು. ಜಲ್ಲಾನ ಮಳೆ ಅಡ್ಡ. ಎಷ್ಟೋ ವರ್ಷಗಳ ಹಿಂದೆ ನಾವು ರೈಡ್ಲೆಲ್ಲ ಶುರು ಮಾಡಿದ್ರೆ ಐದಾರು ST ಮಾಲ್ ಆಪೋಸಿಟ್ ಮೀಟ್ ಆಗ್ತಾಯಿದ್ವಿ. ಏರ್ಪೋರ್ಟ್ ರೋಡ್ ಹೊಡಿತೀವಿ ಅಂದರೆ, ಆ ಕಡೆ ಹಾಸನ್ ರೋಡ್ ಹೊಡಿತೀವಿ ಅಂದರೆ ಪಾರ್ಲೇಜಿ ಟೋಲು, ನಮ್ಮ ಕೋಲಾರ ರೋಡ್ ಹೊಡಿತೀವಿ ಅಂದರೆ ಹೊಸಕೋಟೆ ಟೋಲು, ಹೊಸೂರು ರೋಡ್ ಹೊಡಿತೀವಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಟೋಲು, ಅಥವಾ ಅತ್ತಿಬೇಲೆ. ನಾನು ಜಾಯ್ನ್ ಆಗ್ತಿದ್ದು ಅತ್ತಿಬೇಲೆ ಟೋಲ್ ಕರೆಕ್ಟು. ಸೊ ಇವೆಲ್ಲ ಹಳೆ ಅಡ್ಡಗಳು. ಇವಾಗೆಲ್ಲ ನಾವು ಸಿಟಿ ಒಳಗಡೆ ಬರೋದೇ ಇಲ್ಲ, ತುಂಬ ಟ್ರಾಫಿಕ್ ಅಲ್ಲ. ಯಾರೋ ರೈಡು ಮಾಡ್ತಾಯಿಲ್ಲ ನಮ್ಮ ಜೊತೆ ಇರೋರೆಲ್ಲ, ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರು ಹುಡುಗರೆಲ್ಲ. ಚಿಕ್ಕ ಹುಡುಗರು ಅಷ್ಟೇ ಇವಾಗ ಓನ್ಲಿ ರೈಡ್ಸ್ ಮಾಡ್ತಾ ಇರೋದು. ನಮ್ಮ ಲೀಗಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಯುಸಿ ಆಗ್ಬಿಟ್ಟವ್ರೆ. ಸೊ ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್
6 o'clock ಸಿಗೋಣ ಅಂತ ಹೇಳಿದ್ದು, ನಾನು ಎಕ್ಸಾಕ್ಟ್ 6:03 6:03 6:03 ಇಲ್ಲೇ ಎಲ್ಲೋ ಇರಬೇಕು. ಅದು ಬೇರೆ ಇವೋ ಬ್ಲ್ಯಾಕ್ ಕಲರ್ ಅಲ್ಲ, ಸ್ಟೆಲ್ತ್ ಮೋಡ್, ಅದು ಕಾಣಿಸಲ್ಲ ಕಲರ್ ಅದು. ಓ ಎಸ್, ಈಸ್ ಹಿಯರ್ ಬ್ರೋ, ಈಸ್ ಹಿಯರ್. ನಾನು ಜಸ್ಟ್ ಇಲ್ಲೇ ಹಿಂದೆ ನಿಲ್ಲಿಸ್ಕೊಂಡಿದ್ದೆ. ಹಲೋ ಬ್ರೋ, ಆರಾಮಾ? ಏನು ಸಮಾಚಾರ? ಯೋ ಬೈಕ್ ಇಸ್ ಸ್ಟೆಲ್ತ್ ಬ್ರೋ. ಇನ್ ಡಾರ್ಕ್ ಇಟ್ ವಿಲ್ ಗೋ ಫುಲ್ ಬ್ಯಾಟ್ಮ್ಯಾನ್ ಮೋಡ್ ಅಲ್ವಾ? ಇದು ಒಂಥರ ಫುಲ್ ಪಾಪಪ್ ಆಗುತ್ತೆ, ಅದು ಟೋಟಲಿ ಆಪೋಸಿಟ್ ಇದಕ್ಕೆ. ಬಟ್ ಗ್ರಿಲ್ ಇಸ್ ದ ಸೇಮ್, ದೇ ಹ್ಯಾವ್ ಗಿವನ್ ಟ್ಯೂಬ್. ಸೊ ವೇರ್ ಆರ್ ವಿ ಗೋಯಿಂಗ್ ಬ್ರೋ? ಅದೇ ಇಫ್ ಯು ವಾಂಟ್ ವಿ ಕ್ಯಾನ್ ಗೋ. ಅದೇ ಆದಿಯೋಗಿ. ನೀವು ಹೋಗಿಲ್ಲ ಅಲ್ಲಿ? ನಾನು ಹೋಗಿಲ್ಲ. ಸೊ ಡಲೆಕ್ಸ್ ಇವೋ ಇದೆ, ಇವೋ. ಇನ್ನೂ ಸ್ವಲ್ಪ ಲೈಟ್ ಬರಲಿ, ಆಮೇಲೆ ತೋರಿಸ್ತೀನಿ. ಒಂದು ರೋಡ್ ಪಾತ್, ಇಲ್ಲಿಂದ ಯು ಕ್ಯಾನ್ ಸಿ ದ. ಓ ಕ್ರೇಜಿ. ಸೊ ಯೂಶಲಿ ಲಾಟ್ ಆಫ್ ಬೈಕರ್ಸ್ ಎಲ್ಲ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಯು ಹ್ಯಾವ್ ಶಿವ ಅಟ್ ದ ಬ್ಯಾಕ್. ಕರೆಕ್ಟ್. ಆ ಚಿಕ್ಕ ಫ್ಲೈ ಸ್ಕ್ರೀನ್ ಹೆಂಗಿದೆ ಬ್ರೋ ಲುಕ್ ಅದು ಇವೋಟೆಕ್ದು? ಫಸ್ಟ್ ನಾನು ಅದನ್ನೇ ಪ್ಲ್ಯಾನ್ ಮಾಡಿದ್ದು. ದೆನ್ ಐ ಥಾಟ್ ಓಕೆ ಇಫ್ ಐ ಕ್ಯಾನ್, ದೆನ್ ವಾಟ್ ಐ ಲೈಕ್ ಇಸ್ ಇದನ್ನ ಹಾಕ್ಸ್ ವೆಬ್ಸೈಟಲ್ಲಿ ನೋಡಿದಾಗ ಲೈಕ್ ದಿಸ್. ಓ ಯಾ, ದ ಕಟ್ಟಿಂಗ್ಸ್ ಅದು ಓಕೆ ಕರೆಕ್ಟಾಗಿ ಇದೆ. ಫಿಲ್ಸ್ ಅಪ್ ದಿಸ್ ಎಂಟೈರ್. ಕರೆಕ್ಟ್. ಲಾಸ್ಟ್ ಮಿನಿಟಲ್ಲಿ ಓಕೆ ಚೇಂಜ್ ಮಾಡಿ ಡನ್ ಬ್ರೋ, ವಿಲ್ ಗೋ. ಪ್ಲಸ್ ಏರ್ ಪ್ರೆಷರ್ ಕಮ್ಮಿ ಇಟ್ಕೊಂಬಿಡಿ. 36 ಮೇಂಟೈನ್ ಮಾಡ್ತಾ ಇದ್ದೀರಾ? ಇಲ್ಲ 42 ಫಾರ್ ಡ್ಯುಯಲ್ ಬ್ರೋ. ಸಿಂಗಲ್ ಸೋಲೋ ಹೋಗ್ತೀರಾ ಅಂದರೆ 36 ಐ ಸಾ ಇನ್ ದ ಮ್ಯಾನ್ಯಲ್. ಹಾಂ ನೀವು 42 ಇಟ್ಕೊಳ್ಳೇಬೇಡಿ, ಅದು ಅದಕ್ಕಿರೋ ಟಾರ್ಕ್ಗೆ ವೀಲು ಇರೋಲ್ಲ, ಸ್ಪಿನ್ ಆಗ್ತಾನೆ ಇರುತ್ತೆ ಮೋಸ್ಟ್ಲಿ ನಿಮ್ಗೆ. ಅದಕ್ಕೆ ಯಾ 36 ವುಡ್ ಬಿ ಬೆಟರ್ ಫಾರ್ ಯುವರ್ ಬಾಡಿ ವೆಯ್ಟ್. ಐ ಥಿಂಕ್ ಈವನ್ ಲೆಸ್ಸರ್ ಶುಡ್ ವರ್ಕ್. ಜಾಸ್ತಿ ಎಂದು ಇಟ್ಕೊಳ್ಳೋಕೆ ಹೋಗಬೇಡಿ. ಓ ನಿಮ್ದು ಯಾಕೆ ಇನ್ನೂ ಡೆಮೋ ಮಾಡಲ್ಲ ಇದೆಯಾ? ಟೆಕ್ ಪ್ಯಾಕು? ಹೌದಾ? ನಂದು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಬ್ರೋ ಟೆಕ್ ಪ್ಯಾಕು. ಓ ಓಕೆ 6ಗೆ ಬೇರೆ, ಅದಕ್ಕೆ ಬೇರೆ. ಇದು ಸಸ್ಪೆನ್ಷನ್. ಕರೆಕ್ಟ್. ಮಾತ್ರ ಪವರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲ ಬ್ರೋ. ಎಲ್ಲ ಟೈಮ್ ಪವರ್ ಇರ್ತಿದ್ರಲ್ಲಿ, ಒಟ್ಟಿದ ತಕ್ಷಣ ಕಿತ್ಕೊಂಡು ಹೋಗುತ್ತೆ. ಕಾಂಟ್ ರೆಸಿಸ್ಟ್ ಬ್ರೋ. ಇದನ್ನ ಸ್ಲೋ ಆಗಿ ಓಡಿಸೋಕ್ಕೆ ತುಂಬ ರೆಸಿಸ್ಟ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ರಲ್ಲ ಸದ್ಗುರು ಸನ್ನಿಧಿ. ಓ ಅದ್ರ ಹೆಸರು ಸದ್ಗುರು ಸನ್ನಿಧಿ ಅಂತಾನೇನಾ? ಆದಿಯೋಗಿ ಬಂದು ಹಂಗಾರೆ ಕೊಯಂಬತ್ತೂರು. ನಾನು ಅಲ್ಲಿ ಹೋಗಿದ್ದೀನಿ, ಬಟ್ ಇಲ್ಲಿ ಯಾವತ್ತೂ ಬಂದಿಲ್ಲ. ಹಾಂ ವಾವ್, ಏನು ಬ್ರೋ ಇದು ಆರ್ಚೆಲ್ಲ ಇಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಈ ಅಬೌಟ್ ಆಫ್ ಯೋಗ. ಓ ಇಲ್ಲೇ ಇಲ್ಲ, ಕರೆಕ್ಟ್. ಓ ನೀವು ಇಲ್ಲೇನ ಪಾರ್ಕ್ ಮಾಡೋದು ಗಾಡಿನ? ಹತ್ರವರೆಗೂ ಹೋಗ್ಬಿಟ್ಟು ಬಂದ್ಬಿಡೋಣ ವಾಪಸ್ಸು. ಸೊ ಡಾರ್ಲಿಂಗ್ಸ್ ನೋಡ್ತಾ ಇರ್ಬೋದು, ಗೋಪುರ ಅಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸ್ತಿರುತ್ತೆ, ಬಟ್ ಇಲ್ಲಿಂದಾನೇ ಕಾಣಿಸೋದು ಸಖತ್ತಾಗಿದೆ ಆ್ಯಕ್ಚುಲಿ. ಆ ಶಿವಾನು ಮ್ಯಾಟ್ ಬ್ಲ್ಯಾಕೆ ನೋಡಿ ಬ್ರೋ, ನಿಮ್ಮ ಗಾಡಿ ಕಲರನೇ. ಓ ಇಲ್ಲೇನು ಟೋಲ್ ಇದೆಯಾ? ಓ ಹಂಗಂದರೆ ಹೋಗೋಣ ಬನ್ನಿ ಬ್ರೋ ವಾಪಸ್. ಸೊ ನಿಮ್ಮ ಸಸ್ಪೆನ್ಷನ್ ಡೈನಮಿಕ್ ಅನಿಸುತ್ತಲ್ಲ, ಅದಷ್ಟೇ ಚೇಂಜ್ ಮಾಡ್ಕೋತಿರುತ್ತೆ ಅನ್ಸುತ್ತೆ ಸಾಫ್ಟ್ನೆಸ್ ಎಲ್ಲ. ಕಂಫರ್ಟ್ ಮೋಡ್. ಕರೆಕ್ಟ್. ಅದೇ ನೋಡ್ತಾ ಇದ್ದೀನಿ ನಿಮ್ಮದು. ನೀವು ಬಾಡಿ ವೆಯ್ಟ್ ಕೂಡ ಕಮ್ಮಿ ಇದ್ದೀರಾ, ಬಟ್ ಆದರೂ ನಿಮ್ಮ ಸಸ್ಪೆನ್ಷನ್ ಆ್ಯಕ್ಷನ್ ಸಕ್ಕದಾಗಿ ಕಾಣಿಸ್ತಿದೆ, ಅಂದರೆ ಮೂಮೆಂಟ್ ಜಾಸ್ತಿ ಇದೆ. ಈ ನಮ್ಮ ಆರಲ್ಲಿ ಹಂಗಿಲ್ಲ, ಇದು ಸ್ಟಿಫ್ ಸಸ್ಪೆನ್ಷನ್ನು. ಇಲ್ಲ ನನ್ನ ಬಾಡಿ ವೆಯ್ಟ್ಗೆ ಈ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಕರೆಕ್ಟಾಗೇ ಇದೆ. ಯಾ ಬಟ್ ಸೀಯಿಂಗ್ ಯುವರ್ ಬೈಕ್ ಐ ಗಾಟ್ ಟು ನೋ ಅದು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ದು. ಸೊ ಡಾರ್ಲಿಂಗ್ಸ್, ಹಿಯರ್ ಯು ಹ್ಯಾವ್ ದ ಇವೋ. ನೋಡಿ ಇವಾಗ ಸನ್ಲೈಟ್ಗೆ ಕರೆಕ್ಟಾಗಿ ಕಾಣಿಸ್ತಿದೆ, ಮ್ಯಾಟ್ ಬ್ಲ್ಯಾಕ್. ಸೊ ನಮ್ಮ 10RRದು ಏನು ಕಲರ್ ಮ್ಯಾಟ್ ಬ್ಲ್ಯಾಕ್ ಇದೆ, ಸೊ ಅದೇ ಥರ ಕಾನ್ಸೆಪ್ಟ್ ಇದು. ಸೊ ಗ್ಲಾಸಿನೂ ಎಲ್ಲೂ ಇಲ್ಲ, ಫುಲ್ ಮ್ಯಾಟೇ ಇದು, ಎಲ್ಲ ಕಡೆ ಮ್ಯಾಟ್. ಸೊ ದಿ ಓನ್ಲಿ ಮೇಜರ್ ಡಿಫ್ರೆನ್ಸ್ ಈಸ್ ದಿಸ್ ಸಸ್ಪೆನ್ಷನ್. ನೋಡಿ ಇದರಲ್ಲಿ ಬ್ಲೂ ರಿಂಗ್ ಬರುತ್ತೆ, ನಮ್ಮದು ರೆಡ್ ರಿಂಗ್ ಬರುತ್ತೆ ಈ ರಿಂಗು. ಸೊ ಇದು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಅದು ಇವು ಅಂತ. ಸೊ ಇಲ್ಲಿ ಮೇಲೆ ನೋಡಿ ವಯರ್ಸ್ ಇದೆ, ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಕನೆಕ್ಟ್ ಆಗಿದೆ ನೋಡಿ. ಇದಿಲ್ಲ ನಮ್ಮದ್ರಲ್ಲಿ ಕ್ಲಿಕ್ಸ್ ಇರೋದು.
ಆ್ಯಂಡ್ ಈವನ್ ಫಾರ್ ದ ರೇರ್ ಶಾಕ್ ನಿಮಗೆ ಅಲ್ಲಿ ಮೇಲೆ ನೋಡಿ ಇಲ್ಲಿದೆ ಈ ವಯರು, ಸೆಮಿ ಆ್ಯಕ್ಟಿವ್ ಟೆಕ್ನಾಲಜಿ. ಸೊ ಎಲ್ಲ ಬಟನ್ಸಲ್ಲೇ ಮಾಡ್ಕೋಬೋದು ನೀವು. ಎಷ್ಟು ಡಬ್ಲ್ಯೂ ಮೋಟೆಕಾ ಇದು? ಕರೆಕ್ಟ್. ಐ ಹ್ಯಾಡ್ ಇಟ್ ಆನ್ ಮೈ GSA Brembo MCS ಈಸಿ. ಸೊ ನೋಡಿ, ಅಭಿಲಾಷ್ ಅವರು ಇದಕ್ಕೆ ಕ್ಯಾಲಿಪರ್ ಪ್ರೊಟೆಕ್ಷನ್ ಕೂಡ ಹಾಕಿದ್ದಾರೆ ಇವೋಟೆಕ್ ಪರ್ಫಾರ್ಮೆನ್ಸ್ದು. ಸೊ ಮೋಸ್ಟ್ ಆಫ್ ದ ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಆನ್ ದಿಸ್ ಬೈಕ್ ಇಸ್ ಫ್ರಮ್ ಇವೋಟೆಕ್. ಫ್ರಂಟ್ ಹೆಡ್ಲೈಟ್ ಗಾರ್ಡ್ ಇದು ಇವೋಟೆಕ್ದು, ಈ ವಿಂಡ್ ಸ್ಕ್ರೀನ್ ಪುಯಿಗ್ದು, ಆಮೇಲೆ ಮಿರರ್ಸ್ ಚೇಂಜ್ ಮಾಡಿದ್ದಾರೆ. ದೀಸ್ ಆರ್ ಲೋಬೋ ಮಿರರ್ಸ್. ಈ ಕ್ರೋಮ್ ಬಾರ್ಡರ್ ಲೈನ್ ಏನು ಸಕ್ಕತ್ತಾಗಿದೆಯಲ್ಲ ಇದರಲ್ಲಿ. ಆ್ಯಂಡ್ ದೀಸ್ ಮಿರರ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನೈಟ್ ಟೈಮಲ್ಲಿ ತುಂಬ ವಿಸಿಬಿಲಿಟಿ ಚೆನ್ನಾಗಿದೆ ಅಂತ ಇದರಲ್ಲಿ. ಸೊ ಇದು ಫೋಲ್ಡಬಲ್ಲು. ಈ ಥರ ನೀವೆಲ್ಲಾದರೂ ಪಾರ್ಕ್ ಮಾಡೋವಾಗ ಮಿರರ್ನ ಹಿಂಗೆ ಇಟ್ಬಿಟ್ಟು ನೀವು ಕವರ್ ಹಾಕ್ಬೋದು, ಕವರ್ ಗಿವರ್ ಹಾಕ್ತೀರಾ ಅಂದರೆ. ಅದೇ ಓ, ಸೊ ಫ್ರೇಮ್ ಸ್ಲೈಡರ್ ಸೇಮ್ ನಾವೇನು ಹಾಕಿದ್ದೀವಿ ಇದೇ ಹಾಕಿರೋದು ನಾವು ಇವೋಟೆಕ್ಕು. ಆ್ಯಂಡ್ ರೇಡಿಯೇಟರ್ ಗಾರ್ಡ್ ಕೂಡ ಅಷ್ಟೇ. ಆಮೇಲೆ ಇಲ್ಲಿ ಕೂಡ ಪ್ರೊಟೆಕ್ಷನ್ ಹಾಕಿದ್ದಾರೆ ಅಭಿಲಾಷ್ ಅವರು. ಸೊ ಇದು ಬಂದು ರೇರ್ ವೀಲ್ ಪ್ರೊಟೆಕ್ಟರ್. ಆ್ಯಕ್ಚುಲಿ ಇದು ಸ್ವಿಂಗ್ ಆರ್ಮ್ ಪ್ರೊಟೆಕ್ಟರು. ಬಿದ್ದರೆ ಇಲ್ಲಿ ಇದು ತಗೊಳುತ್ತೆ ಇಂಪ್ಯಾಕ್ಟು. ಆಮೇಲೆ ಸ್ವಿಂಗ್ ಆರ್ಮ್ಗೂ ಇದು ಹಾಕಿದ್ದಾರೆ ಗ್ರಿಪ್ಪು, ಈಸಿ ಗ್ರಿಪ್ಪು. ಟ್ಯಾಂಕ್ ಗ್ರಿಪ್ ಸಾಕೋದಾಗಿದೆ ಆರೆಂಜಿ. ಇದು ಲೋಕಲಲ್ಲಿ ಸಿಗೋಲ್ಲ, ಇದೂ ಆಚೆಯಿಂದ ತರಿಸ್ಕೊಬೇಕಾ. ಸೊ ಲೀವರ್ ಪ್ರೊಟೆಕ್ಟರ್ಸ್ ಇವೋಟೆಕ್ದು. ಸೊ ಐ ಥಿಂಕ್ ಅಷ್ಟೇ ಅಲ್ಲ ಬ್ರೋ, ಫ್ರಂಟ್ ಫೋರ್ಕ್ ಪ್ರೊಟೆಕ್ಟರ್ಸ್ ಹಾಕಿದ್ದೀರಾ. ಸೊ ಫ್ರಮ್ ದ ಡ್ಯಾಶ್ ಬೋರ್ಡ್ ಪಾಯಿಂಟ್ ಆಫ್ ವ್ಯೂ ಸೇಮ್ ಕೀ. ಸೊ ಕೀಲಿ ಏನು ಡಿಫ್ರೆನ್ಸ್ ಇಲ್ಲ, ನಮ್ಮ ಕೀನೂ ಸೇಮ್ ಇದೇ ಥರನೇ. ಸೊ ಇದರಲ್ಲಿ ಇನ್ನೂ ಟೆಕ್ ಪ್ಯಾಕ್ ಆ್ಯಕ್ಟಿವೇಟ್ ಆಗಿಲ್ಲ. ಮೋಟರ್ ಸೈಕಲ್ ನೋಡಿ, ಇಲ್ಲಿ ಸಸ್ಪೆನ್ಷನ್ದೇ ಸಪ್ರೇಟ್ ಒಂದು ಐಕಾನ್ ಇದೆ. ಈ ಐಕಾನೇ ಇಲ್ಲ ನಮ್ಮ ಗಾಡೀಲಿ. ಸೊ ಇದೇ ಸೆಟ್ಸ್ ದಿ ಇವೋ ಪಾರ್ಟ್. ನೋಡಿ, ಡ್ಯಾಂಪಿಂಗ್ ಇವಾಗ ಕಂಫರ್ಟ್ ಮೋಡಲ್ ಸೆಟ್ ಮಾಡಿರೋದು. ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ ಆಟೋ ಸ್ಟ್ಯಾಂಡರ್ಡು, ಆಟೋ ಹೈ. ಇದು ನಮ್ಮ GSL ಹಿಂಗೆ ಅಪ್ ಡೌನ್ ಹೋಗುತ್ತಲ್ಲ ಹಂಗೆ. ಆಟೋ ಲೋ. ಸೊ ಲೋ ಇಟ್ಕೊಂಡ್ರೆ ನೀವು ಲಾಂಚ್ ಕಂಟ್ರೋಲ್ ಮಾಡೋದಕ್ಕೆ ಸ್ಕ್ವಾಟ್ ಆಗುತ್ತೆ ಗಾಡಿ ಹಿಂಗೆ. 100%, 90. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಮಾಡ್ಬೋದು ನೋಡಿ. ಲಿಂಕ್ಸ್ ಇದರಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಸೆಟ್ ಮಾಡ್ಬೋದು. ಗಾಡಿ ನೋಡಿದ್ರಾ ಹೆಂಗೆ ಹೋಗ್ತಿದೆ ಅಂತ? ಕ್ರೇಜಿ ಅಲ್ವಾ ಇದು? ನೆಕ್ಸ್ಟ್ ಲೆವೆಲ್ ಗುರು. ಸೊ ಹೈಟ್ ಪ್ರಾಬ್ಲಮ್ ಇರೋರಿಗೆಲ್ಲ ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಇವಾಗ ಆಟೋ ಸ್ಟ್ಯಾಂಡರ್ಡಲ್ಲೇ ಇತ್ತು, ಅಲ್ಲೇ ಬಿಡೋಣ. ಆ್ಯಂಟಿ ಡೈವ್ ಏನಂದರೆ, ನೀವು ಹಾರ್ಡ್ ಬ್ರೇಕ್ ಮಾಡಿದಾಗ ಫ್ರಂಟ್ ಸಸ್ಪೆನ್ಷನ್ ಸ್ಟಿಫ್ ಆಗಿಬಿಡುತ್ತೆ ಅದೇ. ಸೊ ಇಟ್ ಡಸಂಟ್ ಲೆಟ್ ಯು ಡೈವ್. ಅದನ್ನೇ ಆ್ಯಂಟಿ ಡೈವ್ ಅನ್ನೋದು. ಆಫ್ ಆನ್ ಎರಡಿದೆ. ಕ್ರೇಜಿ. ಸಖತ್ ಸಿಂಪಲ್ ಆಗಿದೆ ಬ್ರೋ ಸೆಟ್ಟಿಂಗ್ಸ್ ಎಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಅಷ್ಟೇ ಡಿಫ್ರೆನ್ಸ್, ಇನ್ನೆಲ್ಲ ಸೇಮ್ ಟು ಸೇಮ್ ಇದೆ. ಸೂಪರ್ ಡ್ಯೂಕ್ R1390 ಬ್ರೋ. ಇವೋ ಅಂತ ಎಲ್ಲಾದರೂ ಮೆನ್ಷನ್ ಮಾಡಿದ್ದಾರೆ ಗಾಡಿ ಮೇಲೆ? ಇಲ್ಲ ಅಲ್ಲ, ಓನ್ಲಿ ದಿಸ್ ರಿಂಗ್. ಇವೋ ಅಂತ ಮೆನ್ಷನ್ ಮಾಡಿಲ್ಲ ಇವರು. ಬಟ್ ಇಲ್ಲಿ ನೋಡಿ, ಏಪೆಕ್ಸ್ ಸ್ಯಾಟ್ ಅಂತ ಬರೆದಿದ್ದಾರೆ. ಸೆಮಿ ಆ್ಯಕ್ಟಿವ್ ಟೆಕ್ನಾಲಜಿ. ನಮ್ಮದ್ರಲ್ಲಿ ಸ್ಯಾಟ್ ಇರಲ್ಲ. ಇದು ಏಪೆಕ್ಸ್ OC ಓಪನ್ ಕಾರ್ಟ್ರಿಡ್ಜ್. ಇದು ಅದು ಏಪೆಕ್ಸ್ ಸ್ಯಾಟು. ಬಟ್ ಇವೋ ಅಂತ ಎಲ್ಲೂ ಬರ್ದಿಲ್ಲ ಗಾಡಿ ಮೇಲೆ. ಸೊ ಆ್ಯಕ್ಚುಲಿ ಅಭಿಲಾಷ್ ಅವ್ರಿಗೆ ಬ್ಲ್ಯಾಕ್ ಬೇಕು ಅಂತ ಹೇಳಿ ಬ್ಲ್ಯಾಕ್ ತರ್ಸೋಕೆ ನೋಡಿದ್ರು ಆರಲ್ಲೇ. ಬಟ್ ಆರಲ್ಲಿ ತರ್ಸೋಕ್ಕಾಗಲಿಲ್ಲ ಅಂದ್ಬಿಟ್ಟು ಅವ್ರಿಗೆ ಇವೋ ತರಿಸ್ಕೊಡಿದ್ದು. ಬಟ್ ಇಟ್ ವಾಸ್ ಸಚ್ ಅ ಗ್ರೇಟ್ ಡಿಸಿಷನ್. ಏನಕ್ಕೆ ಅಂದರೆ ಇವಾಗ ಬರ್ತಾರೋ ಇವೋನಲ್ಲಿ ಬ್ಲ್ಯಾಕ್ ಕಲರೇ ಇಲ್ಲ, ಓನ್ಲಿ ಆರೆಂಜು. ನೀವು ತೊಗೊಂಡ್ರು ಆರೆಂಜು, ಇವೋ ತೊಗೊಂಡ್ರು ಆರೆಂಜ್ ಈಗ. ಸೊ ಇದೊಂಥರ ಯುನೀಕ್ ಸ್ಟ್ಯಾಂಡೌಟ್ ಆಯ್ತು ಇವಾಗ. ಇಡೀ ಕಂಟ್ರಿಲೇ ಎರಡೇ ಬೈಕ್ ಇರೋದು ಇದು. ಸೊ ಇವರು ತರಿಸೋ ಟೈಮಲ್ಲಿ ಅವ್ರು ಹೇಳಿದ್ರಂತೆ KTM ಅವರು, ನಾವು ಒಂದೇ ಬೈಕ್ ತರ್ಸೋಕ್ಕಾಗಲ್ಲ, 2 ಬೈಕ್ ಮಿನಿಮಮ್ ತರಿಸ್ಬೇಕು ಆರ್ಡ್ರ್ ಪ್ರಕಾರ ಅಂತ ಹೇಳಿ. ಇನ್ನೊಂದು ಬೈಕ್ ಆ್ಯಕ್ಚುಲಿ ಎಲ್ಲೋ ಮಹಾರಾಷ್ಟ್ರಲ್ಲೆಲ್ಲೋ ಸೇಲ್ ಆಗಿದೆ ಅನ್ಸುತ್ತಲ್ಲ ಬ್ರೋ, MP. ಸೊ ಅಲ್ಲೊಂದು ಹೋಗಿದೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಇವರೇ ಫಸ್ಟ್ ಪರ್ಸನ್ ಇನ್ ಇಂಡಿಯಾ ಟು ಬುಕ್ ಅ ಬಿಗ್ ಬೈಕ್ ಈವನ್ ಬಿಫೋರ್ ದ KTM ಬಿಗ್ ಬೈಕ್ ಲೈನಪ್ ಕೇಮ್. ಎಕ್ಸ್ಪೀರಿಯನ್ಸ್ ಸೆಂಟರ್ ಏನಿದೆ ನಮ್ಮ ಮೇಕ್ರಿ ಸರ್ಕಲ್ದು, ಅದು ಇನ್ನೂ ಆಗೇ ಇರಲಿಲ್ಲ. ಅದಕ್ಕೆ ಮುಂಚೆನೇ ಬುಕ್ ಮಾಡಿದವ್ರು ಆ್ಯಕ್ಚುಲಿ ಇದನ್ನು. ಕಲರ್ಗೋಸ್ಕರ 1.5 year ವೆಯ್ಟ್ ಮಾಡಿದ್ದಾರೆ. ಬಟ್ ಇಟ್ಸ್ ಆಲ್ ವರ್ತ್ ಇಟ್ ಗುರು.
ಒಂಥರ ಇಟ್ಸ್ ಯು ಅಪಾರ್ಟ್. ಇವಾಗ ಇಂಡಿಯಲ್ಲಿ 10-15 ಸೂಪರ್ ಡ್ಯೂಕ್ ಇದ್ರೂ ಈ ಕಲರಲ್ಲಿ ಒಂದೇ ಗಾಡಿ ಇರುತ್ತೆ ರೋಡಲ್ಲಿ. ಸೊ ಡಾರ್ಲಿಂಗ್ಸ್ ನೋಡ್ತಾ ಇರ್ಬೋದು ನೀವು, ಹಿಂದೆ ನಮ್ಮ ಲಾರ್ಡ್ ಶಿವ, ಸಾಕಾಗಿದೆ ಈ ಸ್ಪಾಟ್ ಇಲ್ಲಿಂದ. ಸೊ ನಮ್ಗೆ ಹತ್ರ ಹೋದ್ರೂ ಇಷ್ಟು ಪೀಸಾಗೆ ಫುಲ್ಲು ನೋಡೋಕ್ಕಾಗಲ್ಲ ಅನಿಸುತ್ತೆ ಅಲ್ಲಿ ಹತ್ತಿರದಿಂದ. ಅಲ್ಲಿ ಯು ಡೋಂಟ್ ಇವನ್ ಹ್ಯಾವ್ ಟು ಪೇ. ನಿಮ್ಮ ಹತ್ರ ಹೋದಾಗ ಬಿಲ್ಡಿಂಗ್ಸ್ಗಳು ತುಂಬ ಇದೆ. ಹೌದು. ವ್ಯೂನ ಕೆಟ್ಟೋಗುತ್ತೆ. ಸೊ ಸೈಡ್ ಬೈ ಸೈಡ್ ನಿಲ್ಲಿಸಿದ್ದೀವಿ ನೋಡಿ ಡಾರ್ಲಿಂಗ್ಸ್, ಎಲೆಕ್ಟ್ರಿಕ್ ಆರೆಂಜ್ ಆ್ಯಂಡ್ ಈವೋ ಮ್ಯಾಟ್ ಬ್ಲ್ಯಾಕ್. ಓಕೆ ಫ್ಯಾಮ್, ಟೈಮ್ ಟು ಹೆಡ್ ಬ್ಯಾಕ್. ಸೊ ಈಗ ಈವೋ ತೊಗೊಳ್ಳೋಣ, ಸಸ್ಪೆನ್ಷನ್ ಡಿಫ್ರೆನ್ಸ್ ಏನಿದೆ ಅಂತ ಗೊತ್ತಾಗತ್ತೆ. ಕಂಫರ್ಟು, ಸ್ಟ್ರೀಟು, ಸ್ಪೋರ್ಟು, ಟ್ರ್ಯಾಕ್ 1, ಟ್ರ್ಯಾಕ್ 2, ಟ್ರ್ಯಾಕ್ 3. ಓಹೋ, ಪ್ರೋ 1, ಪ್ರೋ 2, ಪ್ರೋ 3, ಎಷ್ಟೊಂದು ಮೋಡ್ಸ್ ಇದೆ ನೋಡಿ. ಆಟೋಮ್ಯಾಟಿಕ್, ರೈನ್. ಸೊ ಕಂಫರ್ಟ್ಗೆ ಇಟ್ಕೊಳ್ಳೋಣ. ಮಿರರ್ಸ್ ಬ್ಯೂಟಿಫುಲ್ ಬ್ರೋ ಇದರಲ್ಲಿ. ಓ ಕ್ರೇಜಿ, ಅಂಡ್ಯುಲೇಷನ್ ಎಲ್ಲ ನೀಟಾಗಿ ತಗೋತಿದೆ ಸಸ್ಪೆನ್ಷನ್. ಹಾಂ ನೋಡಿ, ಟ್ರಾಕ್ಷನ್ ಕಂಟ್ರೋಲ್, ಲಾಂಚ್ ಕಂಟ್ರೋಲ್ ಎಲ್ಲ ನೀವು ಹೇಳ್ದಂಗೆ ಬಂತು. ಬ್ರೋ, ಐ ಹ್ಯಾವ್ ಸೀನ್ ದಿಸ್ ಸೇಮ್ ಇಶ್ಯೂ ವಿತ್ ಒನ್ UK ಬೈಕರ್. ಹಿ ಹಸ್ ಮೆನ್ಷನ್ ಕ್ಲಿಯರ್ಲಿ ಇದೇ ಥರ ಆಗ್ತಿದೆ ಅವ್ರ ಬೈಕಲ್ಲಿ. ಅವರು ಈವೋನೇ ಸೇಮ್ ಬ್ಲ್ಯಾಕ್ ಕಲರು. ಅವ್ರ ರಿವ್ಯೂನಲ್ಲಿ ಇದು ಹೇಳಿದರು, ಈ ಥರ ಅವಾಗವಾಗ ಬರ್ತಾ ಇರತ್ತೆ ಅಂತ. ಐ ಡೋಂಟ್ ನೋ, ಅದು ಎಲೆಕ್ಟ್ರಾನಿಕ್ ಸಸ್ಪೆನ್ಷನ್ ಇರೋದಕ್ಕೆ ಹಂಗ ಅಥವಾ ಯಾಕೆ ಹಿಂಗಾಗ್ತಿದೆ. ಯಾಕಂದರೆ ಐ ಆಮ್ ನಾಟ್ ಸೀನ್ ದಿಸ್ ಇಶ್ಯೂ ಇನ್ ಓನ್ಲಿ ದ ಈವೋ ಮಾಡಲ್ಸ್. ಓ, ವೆನ್ ದಿಸ್ ಹ್ಯಾಪನ್ಸ್ ಕ್ವಿಕ್ ಶಿಫ್ಟ್ರ್ ಎಲ್ಲನೂ ಇದು ಡಿಆಕ್ಟಿವೇಟ್ ಆಗ್ಬಿಡುತ್ತಲ್ಲ. ಬೇಸಿಕ್ಲಿ ಆಲ್ ಎಲೆಕ್ಟ್ರಾನಿಕ್ಸ್. ಓ, ಇಟ್ಸ್ ಈವನ್ ಲಿಮಿಟಿಂಗ್ ಯುವರ್ ಫುಲ್ ಥ್ರಾಟಲ್. ಫುಲ್ ಓಪನ್ ಹೋದ್ರೂ ಪವರ್ ಲಿಮಿಟ್ ಮಾಡ್ತಿದೆ ಅದು. ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕಾ, ಏನಿಲ್ಲ. ಓಕೆ ಓಕೆ ಓಕೆ. ಕರೆಕ್ಟ್, ಡಯಾಗ್ನಾಸ್ಟಿಕ್. ಬ್ರೋ ಹಿಂಗೆ ಮುಂದೆ ಬನ್ನಿ, ನಾನು ಫೆಂಡರ್ ಹೆಂಗೆ ಕಾಣಿಸುತ್ತೆ ನೋಡ್ಬೇಕು. ಪರವಾಗಿಲ್ಲ ಬ್ರೋ, ನಾಟ್ ಬ್ಯಾಡ್. ಸ್ಟಾಕ್ ಫೆಂಡರ್ ಅಂದರೆ ನಂಬರ್ ಪ್ಲೇಟ್ ಹಾಕ್ಬಾರ್ದು, ಇಲ್ಲಾಂದರೆ ಚೆನ್ನಾಗೇ ಇರುತ್ತೆ. ಸೊ ಐಲ್ ಟೇಕ್ ದ ಲೆಫ್ಟ್ ಹಿಯರ್ ಬ್ರೋ. ಯಪ್ಪ, ಇದು ನೋಡಿ ಸೀಟು, ಅದರಲ್ಲೂ ಅಷ್ಟೇ ಅಲ್ಲ. ಸೇಮ್ ಕೀ ಅಲ್ಲ. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಡಿಫ್ರೆಂಟ್ ಮಾಡಬೇಕಿತ್ತು ಅವನು. ಓ, ಇದು USB ಇಲ್ಲಿದೆ ಅಲ್ಲ, ನಾನು ನೋಡೋಲ್ಲ ಬ್ರೋ, ಇವತ್ತೇ ನೋಡಿರೋದು. ಟೈಪ್ ಸಿನಾ ಅಥವಾ ಟೈಪ್ ಏನಾ ಅದು? ಟೈಪ್ ಸಿ. ಸರಿ ಬ್ರೋ, ದೆನ್ ವಿಲ್ ಗೆಟ್ ಗೋಯಿಂಗ್. ಥ್ಯಾಂಕ್ಸ್ ಅ ಲಾಟ್. ಸಿಗೋಣ ಆಫನ್. ಸೊ ಡಾರ್ಲಿಂಗ್ಸ್, ನೋಡಿದ್ರಿ ಸೂಪರ್ ಡ್ಯೂಕ್ ಈವೋ ಫೈನಲಿ. ಇದನ್ನು ನಾನು ಅವತ್ತೇ ಸರ್ವೀಸಲ್ಲೇ ತೋರಿಸ್ತಾ ಇದ್ದೆ ನಾನು ಆಕ್ಸೆಸರೀಸ್ ಇನ್ಸ್ಟಾಲ್ ಮಾಡಿದಾಗ. ಬಟ್ ನಂದು ಐಫೋನು ಫುಟೇಜಸ್ ಎಲ್ಲ ಡೀಲ್ ಆಗಿಬಿಟ್ಟಿತ್ತು. ಸೊ ಒಂದು ಸಪ್ರೇಟ್ ರೈಡೇ ಬಂದು ನೀಟಾಗಿ ನೋಡಿದ್ರಿ ಇವತ್ತು ಗಾಡಿನ. ಏನು ಅನಿಸ್ತು ಈವೋ ಬಗ್ಗೆ. ಬಟ್ ಈವೋಲಿ ಏನು ಗೊತ್ತಾ ಪ್ರಾಬ್ಲಮ್ಮು, ಅದೇನೋ ಎಲೆಕ್ಟ್ರಾನಿಕ್ಸ್ ಅದ್ರದ್ದು ಇದಾಗ್ತಾ ಇದೆ, ಲಿಂಪ್ ಹೋಗ್ತಾ ಇದೆ ಗಾಡಿ ಅದು ಅವಾಗವಾಗ. ಯಾಕಂದರೆ ನಾನು ಆ ಇಶ್ಯೂನ ಫಾರಿನ್ ಯೂಟ್ಯೂಬರ್ಸಲ್ಲೂ ನೋಡಿದ್ದೆ. ಅವನು ಯಾರೋ ರಿವ್ಯೂ ಹಾಕಿದ್ದ ಈವೋದು, ಯಾವಾಗಲೂ ಈ ಥರ ಪ್ರಾಬ್ಲಮ್ ಬರ್ತಾ ಇರುತ್ತೆ ಅಂದ್ಬಿಟ್ಟು ಆ ವಿಡಿಯೋನಲ್ಲಿ ಹೇಳಿದ್ದ. ಯಾವುದು ಆ ಥರ ಪ್ರಾಬ್ಲಮ್ ಇಲ್ಲ, ಈವೋನಲ್ಲಿ ಮಾತ್ರನೇ.
ಸೊ ಐ ಆಮ್ ನಾಟ್ ಶೋರ್ ಅದು ಬೈಕ್ ಸ್ಪೆಸಿಫಿಕಾ ಅಥವಾ ಎಲ್ಲ ಇವೋನು ಅದೇ ಥರನೇನಾ ಗೊತ್ತಿಲ್ಲ. ಅದೇ ಚೆಕ್ ಮಾಡಿಸ್ತಾರಂತೆ. ಸೂನ್ ಅದ್ರ ಸೊಲ್ಯೂಷನ್ ಸಿಕ್ಕಿದ್ರೆ ಪೀಸ್. ಸೊ ಅದರಲ್ಲಿ ಏನು ನಾವು ಅದಕ್ಕೆ ಪುಷೇ ಮಾಡೋಕ್ಕಾಗಿಲ್ಲ. ಅದು ಲಿಂಕ್ ಮಾಡಿಕೊಟ್ಟು ಹೋಗ್ಬಿಟ್ರೆ ಓಪನ್ ಮಾಡಿದ್ರು ಅದು ಫುಲ್ ಹೋಗಲ್ಲ, ಸ್ಪೀಡು ಫುಲ್ ಲಾಕ್ ಆಗಿಬಿಡುತ್ತೆ, ಸ್ಪೀಡ್ ಲಿಮಿಟ್ ಆಗಿಬಿಡುತ್ತೆ. ಎನಿವೇಸ್ ಇಟ್ ವಾಸ್ ಅ ವೆರಿ ಗುಡ್ ರೈಡ್ ವಿತ್ ಅಭಿಲಾಷ್ ಬ್ರೋ. ಒಳ್ಳೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂಡ್ವಿ. ವೆರಿ ನೈಸ್ ಗೈ. ಸೊ ಬನ್ನಿ ನಾವು ಲೆಟ್ಸ್ ಹೆಡ್ ಹೋಮ್. ಈ ದೊಡ್ಡ ಹೈವೇಲಿ ಸ್ಲೋ ಹೋಗ್ಬೇಕಂದ್ರೆ ಒಂಥರ ಉರ್ದೋಗುತ್ತೆ. ಏನು ಮಾಡೋದು, ಇನ್ನೊಂದು ಸ್ವಲ್ಪ ಎಷ್ಟು ಓಡಿದೆ ಈಗ ಓಡೋಮೀಟ್ರು 181 ಕಿಲೋಮೀಟರ್ಸ್. ಓಕೆ, ಮನೆಗೆ ಹೋಗೋ ಅಷ್ಟೊತ್ತಿಗೆ 200 ಮೇಲೆ ಹೋಗಿರುತ್ತೆ ಇವತ್ತು. ಸೊ 6500 RPM ವರೆಗೂ ಹೆಂಗೆ ಬೇಕಾದ್ರೆ ಓಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ದಟ್ ಸೈಡ್ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಡಾರ್ಲಿಂಗ್ಸ್. ಮುಂದಿನ ವೀಡಿಯೋಲಿ ಸಿಗೋಣ. ಟೇಕ್ ಕೇರ್, ಟಾಟಾ ಬಾಯ್.